ರಘುವೀರ. ಶ್ರೀರಾಮಚಂದ್ರನನ್ನು ಕವಿಯೊಬ್ಬರು ವರ್ಣಿಸಿದ್ದಾರೆ. ಒಂದು ಸಲ ರಾಮನು ಕೌಸಲ್ಯೆಯನ್ನು ಕೇಳಿದನಂತೆ, ನಾನು ಎಷ್ಟೊಂದು ದೊಡ್ಡವನು, ಆದರೂ ಎಲ್ಲರೂ ರಘುವಂಶವೆಂದೇ ಕರೀತಾರೆ, ರಾಮವಂಶ ಅಂತ ಏಕೆ ಕರೆಯುವುದಿಲ್ಲ ಅಂತ ಕೇಳ್ತಾನೆ. ಆಗ ಕೌಸಲ್ಯೆಯು ರಘು ಮಹಾರಾಜನ ಗುಣಗಳನ್ನು ಹೇಳ್ತಾಳೆ. ಇದನ್ನು ಕೇಳಿದ ರಾಮನು ತಾನು ರಘು ಮಹಾರಾಜನಷ್ಟು ದೊಡ್ಡವನಲ್ಲ ಅಂತ ಹೇಳಿ ಒಪ್ಕೊಳ್ತಾನೆ. ಇಂತಹ ರಾಮನಿಗೆ ಪ್ರಣಾಮಗಳು. ರಾಮನು ವನವಾಸಕ್ಕೆ ಹೋದಾಗ ರಾವಣನು ಸೀತೆಯನ್ನು ಅಪಹರಿಸ್ತಾನೆ. ಆಗ ರಾಮನು ಬಹಳವಾಗಿ ದುಃಖಿಸ್ತಾನೆ. ಇದನ್ನು ನೋಡಿ ಸುಗ್ರೀವನು ರಾಮನಿಗೆ ಹೇಳ್ತಾನೆ, ಅತಿಯಾದ ಸ್ನೇಹ ಒಳ್ಳೆಯದಲ್ಲ. ಹೇಗೆ ಅಂತಂದರೆ, ದೀಪದ ಬತ್ತಿಯು ನೀರಿನಲ್ಲಿ ಬಿದ್ದರೆ ಆ ನೀರನ್ನು ಹಿಂಡಿ ತೆಗೆದು ಎಣ್ಣೆಯಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿದರೆ ಚೆನ್ನಾಗಿ ಉರಿಯುವಂತೆ ಅಂತ ಹೇಳಿ ಉಪಮಾನವನ್ನು ಕೊಡ್ತಾನೆ. ಸ್ನೇಹ ಅಂತಂದರೆ ಸಂಸ್ಕೃತದಲ್ಲಿ ಎಣ್ಣೆ ಅನ್ನುವಂತಹ ಅರ್ಥ ಇದೆ. ಯಾರನ್ನು ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು, ಅದು ಕೊನೆಗೆ ನಮ್ಮನ್ನೇ ದಹಿಸುತ್ತದೆ ಅಂತ ಹೇಳಿ ಸುಗ್ರೀವನು ರಾಮನಿಗೆ ಹೇಳ್ತಾನೆ. ಭಗವಂತನು ಯಾವ ಕಾಲಕ್ಕೆ ಯಾವ ಅವತಾರ ಎತ್ತಬೇಕೋ ಅದನ್ನೇ ಮಾಡಿರುವನು. ಅದು ಕೀಳಾಗಿರುವುದೋ ಅಥವಾ ಉತ್ತಮವೋ ಅಂತ ಹೇಳಿ ಆಲೋಚನೆಯನ್ನು ಮಾಡಲಿಲ್ಲ. ಮೊದಲಿಗೆ ಮತ್ಸ್ಯಾವತಾರ, ನಂತರ ಕೂರ್ಮ ಅಂದರೆ ಆಮೆಯಾಗಿ, ವರಾಹ ಅಂದರೆ ಹಂದಿಯಾಗಿ, ನರಸಿಂಹನಾಗಿ, ತ್ರೇತಾಯುಗದಲ್ಲಿ ರಾಜನಾಗಿ ಬಂದೆ. ಆದರೆ ನಾವು ಮಾತ್ರ ಈ ಕೆಲಸ ದೊಡ್ಡದು, ಇದು ಅಲ್ಲ ಅಂತ ಹೇಳಿ ಭಾವಿಸ್ತೇವೆ. ಆದ್ದರಿಂದ ನಾವೂ ಸಹ ಭಗವಂತನನ್ನು ಆರಾಧಿಸುತ್ತಾ ಹೇಳಿದ್ದನ್ನು ಪಾಲಿಸುವ ಪ್ರಯತ್ನ ಮಾಡೋಣವೇ.